ಈಗಾಗಲೇ ಕೋರ್ಟ್ ಆದೇಶದಂತೆ ನಾನು ನಾಳೆ ಕೋರ್ಟಿಗೆ ಹಾಜರಾಗಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ನಿನ್ನೆನೂ ನಾ ಬೆಲ್ಗಮಲ್ಲಿ ನಮ್ಮೆಲ್ಲ ಅಧಿಕಾರಿಗಳನ್ನ ಕರೆಸಿ ಅವ್ರಿಗೆ ಕೂಡ, ಯಾಕಂದ್ರೆ ಕ್ಷೇತ್ರವನ್ನ ಮೇಂಟೈನ್ ಮಾಡೋದು ಜನಸಾಮಾನ್ಯರ ಕೆಲಸಗಳಾಗುವಂಥದ್ದು. ಯಾಕಂದ್ರೆ ಸಾರ್ವಜನಿಕ ಕೆಲಸಗಳಲ್ಲಿ ಹಲವಾರು ತೊಂದರೆಗಳಾಗುವಂಥದ್ದು, MLA ಇಲ್ಲ ಅನ್ನುವಂಥ ಟೈಮ್ನಲ್ಲಿ ಸಾಕಷ್ಟು ತೊಂದರೆಗಳಾಗೋದು ಸಹಜ. ಯಾಕಂದ್ರೆ ನಾವು ಇದ್ದ ಕೆಲಸ ಮಾಡೋದು ಬೇರೆ, ಇವತ್ತು ನಾವು ಇಲ್ದನೆ ಕೆಲಸ ಮಾಡುವಂಥದ್ದು ಬಹಳ ಕಷ್ಟ ಆಗುತ್ತೆ ಜನರಿಗೆ ಕೂಡ. ಯಾಕಂದ್ರೆ ನಾವೆಷ್ಟು ಜನರಿಗೆ ಸ್ಪಂದಿಸಕ್ ಸಾಧ್ಯತೆ ಅದು ಅಧಿಕಾರಿಗಳು ಸ್ಪಂದಿಸುವಂಥದ್ದು ಬಹಳ ಕಮ್ಮಿ. ಯಾಕಂದ್ರೆ ಸಾಮಾನ್ಯ ಜನರಾಗ್ಲಿ, ರೈತರಾಗ್ಲಿ, ಅತ್ಯಂತ ಕಡು ಬಡವರಾಗ್ಲಿ, ಇಂಥವ್ರಿಗೆಲ್ಲ ಸಾಮಾನ್ಯವಾಗಿ ಕಷ್ಟ ಆಗೋದಂತೂ ಸಹಜ. ಇವತ್ತಿನ ಪರಿಸ್ಥಿತಿಯಲ್ಲಿ ಕೋರ್ಟ್ ಆದೇಶಕ್ಕನ್ನ ತಲೆ ಬಾಗ್ಲೇಬೇಕಾಗತ್ತ. ಇದರಲ್ಲಿ ಕೋರ್ಟ್ ನನಗೇನು ಆದೇಶ ಕೊಟ್ಟೈತೆ ಆ ಪ್ರಕಾರ ನನ್ನ ನಡ್ಕೊಳ್ಳೇಬೇಕಾಗತ್ತ. ಆ ಹಿನ್ನೆಲೆಯಲ್ಲಿ ನಿನ್ನೆ ನಾ ಅಧಿಕಾರಿ ಕರೆದು ಎಲ್ಲರಿಗೂ ನಾ ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟೇನಿ. ಯಾಕಂದ್ರೆ ನಾ ಇಲ್ಲ ಅಂದ್ರೂ ಕೂಡ ಎಲ್ಲರೂ ಜನರಿಗೆ ಕೆಲಸ ಮಾಡ್ಬೇಕು, ಜನರಿಗೆ ಪರ ಇರಬೇಕು. ಯಾಕಂದ್ರೆ ಇನ್ನ ಸಾಕಷ್ಟು ಮಳಿಗಳಾಗ್ತಿರ್ತಾವ, ಯಾವ್ದಾವ್ದೋ ಅನಾಹುತಗಳಾಗ್ತಿರ್ತಾವ, ಆಮ್ಯಾಗ ಇಲೆಕ್ಟ್ರಿಸಿಟಿ ಕಂಬಗಳು ಬೀಳ್ತಿರ್ತಾವ, ಹಲವಾರು ಎಲೆಕ್ಟ್ರಿಸಿಟಿ ಕಡಿತ ತೊಂದರೆಗಳಾಗ್ತಿರ್ತಾವ. ಯಾಕಂದ್ರೆ ಇವಕ್ಕೆಲ್ಲಕ್ಕೂ ಸ್ಪಂದಿಸ್ಬೇಕನ್ನೋ ವಿಚಾರದಿಂದ ನಿನ್ನೆ ಎಲ್ಲ ಅಧಿಕಾರಿಗಳು ಕರೆದು ನಾ ನಿನ್ನೆ ಅವ್ರಿಗೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇನೆ. ಜೊತೆಗೆ ಯಾಕಂದ್ರೆ ಈ ಬಾರಿಗೆ ನಾ ಶಾಸಕನಾದ ನಂತರ ನಾ ಕ್ಷೇತ್ರದಲ್ಲಿ ಇರಾಕಿಲ್ಲ, ಬಟ್ ಕ್ಷೇತ್ರದಲ್ಲಿ ಇಲ್ಲ ಅಂದ್ರೂ ಕೂಡ ಸಾಕಷ್ಟು ಪ್ರಮಾಣದ ನನ್ನ ಕ್ಷೇತ್ರದಲ್ಲಿ ಕೆಲಸಗಳಂತೂ ಯಾವ ಕೊರತೆ ಆಗಿಲ್ಲ. ಎಲ್ಲರೂ ಸೇರಿ ನಮ್ಮ ಮುಖಂಡರುಗಳಾಗ್ಲಿ ಅಥವಾ ನನ್ನ ಪತ್ನಿ ಆಗ್ಲಿ, ನನ್ನ ಮಗಳಾಗ್ಲಿ, ಎಲ್ಲರೂ ಸೇರಿ ಇವತ್ತ ನಮ್ಮ ಪಕ್ಷದ ಇಬ್ರು ಅಧ್ಯಕ್ಷಗಳಾಗ್ಲಿ ಎಲ್ಲರೂ ದರ್ವಂದ್ ಇದ್ದಂತ ನಮ್ಮ ಮುಖಂಡರುಗಳು ಜವಾಬ್ದಾರಿ ಅಂತ ಒಂದು ಎಲ್ಲ ಕೆಲಸಗಳನ್ನ ನಿಭಾಯಿಸಕತ್ತಾರ. ಆಮೇಲೆ ಜನಸಾಮಾನ್ಯರ ಕೆಲಸ ಕೂಡ ಬಹಳ ನಿರಂತರವಾಗಿ ಎಲ್ಲರೂ ಕೂಡಿ ಸೇರಿ ಆ ಕೆಲಸ ಅವ್ರಿಗೆ ಯಾವುದೋ ಸಮಸ್ಯೆಗಳು ಬಂದ್ರು ಕೂಡ ಅದನ್ನ ಬಗೆಹರಿಸುವಂತ ಕೆಲಸ ಕೂಡ ನಮ್ ಜನ ಮಾಡ್ತಿರ್ತಾರೆ. ಜೊತೆಗೆ ನಾ ಕೂಡ ವಾರಕ್ಕೊಂದ್ ದಿವಸ, ವಾರಕ್ಕೆ 2 ದಿನ ಇಲ್ಲಿ ಬಂದ್ ಕುಂತು ಯಾರ್ಯಾರು ಸಾಮಾನ್ಯವಾಗಿ ಜನರ ಸಮಸ್ಯೆಗಳಿರ್ತಾವ ಅಷ್ಟು ಸಮಸ್ಯೆಗಳು ಕೂಡ ನಾನು ಕೂಡ ಸಾಲ್ವ್ ಮಾಡ್ತಿದ್ದೆ. ಬಟ್ ಇವತ್ತ ನನಗ ಕಷ್ಟ ಬಂದಿರ್ಬೋದು. ಇವತ್ತ ನನಗ ಕೋರ್ಟ್ನಿಂದ ಮೊನ್ನೆ ಬೇಲ್ ಕ್ಯಾನ್ಸಲೇಷನ್ ಆದಿದ್ರಿಂದ ಇವತ್ತು ತೊಂದರೆ ಆಗುದಂತೂ ನನ್ನ ಕ್ಷೇತ್ರದಲ್ಲಿ ಸಾಮಾನ್ಯವಾಗಿ ಸಹಜ. ಇವೆಲ್ಲ ಇದರಿಂದ ನಾ ಇವತ್ತು ನಿನ್ನಿಂದ ಕೂಡ ನಿನ್ನೆ ಆಗ್ಲಿ ಇವತ್ತು ನಾ ಜನರನ್ನು ಭೇಟಿ ಆಗತ್ತೇನಿಲ್ಲ, ಸಾಯಂಕಾಲವರೆಗೂ ಜನ ಭೇಟಿ ಹಾಕಿರಿ. ಇವತ್ತ ನಾಳೆ ನಾ ಕೋರ್ಟಿಗೆ ಅಟೆಂಡ್ ಆಗ್ಬೇಕೈತಿ. ಈ ಹಿನ್ನೆಲೆಯಲ್ಲಿ ಕ್ಷೇತ್ರದ ಅಭಿವೃದ್ಧಿ ಅಂತ ನೋಡಿದಂತ ಟೈಮಲ್ಲಿ ಈ ವರ್ಷ ನಾವು ಸಮೀಪ ಒಂದು 185 ಕಿಲೋಮೀಟರ್, ಹೋದ ಬಾರಿಗೆ ನಾವು 800 ಕಿಲೋಮೀಟರ್ ನಮ್ಮ ಹೊಲ ನಮ್ಮ ರಸ್ತೆ ಮಾಡಿದ್ವಿ. ಬಟ್ ಈ ಬಾರಿಗೆ ರಸ್ತೆಗಳ ನಿರ್ಮಾಣ ಮಾಡಿ ಅದ್ರ ಜೊತೆಗೆ ಈ ಸಲ ಕಡೀಕರಣ ಮತ್ತು ಮೋರಂ ಕೇಸಿಂಗ್ ಮಾಡುವಂತ ಕೆಲಸ ಮಾಡಿದ್ವಿ. ಅಂದ್ರೆ ಗಟ್ಟಿಗೊಳಿಸುವಂತ ಕೆಲಸ ಈ ಬಾರಿಗೆ ಆಗೈತಿ. ಇನ್ನೂ ಆ ಕೆಲಸ ನಾ ಮುಂದುವರ್ಸಿ 25 ಕೋಟಿ ರೂಪಾಯಿನ ಈ ಬಾರಿ ಖರ್ಚು ಮಾಡೀನಿ. ಯಾಕಂದ್ರೆ ಈಗಾಗಲೇ PWD ರಸ್ತೆಗಳನ್ನ ಸದ್ಯಕ್ಕೆ ಕಮ್ಮಿ ಒಂದು 30-35 ಕೋಟಿ ಒಳಗೆ PWD ಎಲ್ಲೆಲ್ಲಿ ರಸ್ತೆಗಳು ಹಾಳಾಗಿದ್ದು ಸಂಪೂರ್ಣವಾಗಿ ಆ ರಸ್ತೆಗಳನ್ನು ಕೂಡ ಹೊಸ ರಸ್ತೆಗಳನ್ನ ನಿರ್ಮಾಣ ಮಾಡೇವಿ. ಇನ್ನೂ ಅಭಿವೃದ್ಧಿ ಹಂತದಲ್ಲಿ ಕೂಡ ಸಾಕಷ್ಟು ಅದಾವ. ಜೊತೆಗೆ ಜಿಲ್ಲಾ ಪಂಚಾಯತಿಯಿಂದ ಕೂಡ ಒಂದು 17-18 ಕೋಟಿ ರೂಪಾಯಿ ಬಂದಿತ್ತು. 17-18 ಕೋಟಿ ರೂಪಾಯಿ ಎಲ್ಲೆಲ್ಲಿ ನಮ್ಮ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತ ರಸ್ತೆಗಳು ಅವ್ನು ಕೂಡ ಸಾಕಷ್ಟು ರಸ್ತೆಗಳನ್ನ ನಾವು ಅಭಿವೃದ್ಧಿ ಮಾಡುವಂತ ಕೆಲಸ ಮಾಡಿವಿ. ಅದ್ರ ಜೊತೆಗೆ ಯಾಕಂದ್ರೆ ಇನ್ನು ಇರಿಗೇಷನ್ ಡಿಪಾರ್ಟ್ಮೆಂಟ್ ನಲ್ಲಿ ನೋಡಿದಂತ ಟೈಮಲ್ಲಿ ಸಮೀಪ ಒಂದು 30-32 ಕೋಟಿ ರೂಪಾಯಿ ಇರಿಗೇಷನ್ ಡಿಪಾರ್ಟ್ಮೆಂಟ್ ಇಂದ ದುಡ್ಡು ತಂದಿದ್ದೆ ನಾನು. ದುಡ್ಡು ತಂದಂತ ಟೈಮಲ್ಲಿ ಸಾಕಷ್ಟು ಚೆಕ್ ಡ್ಯಾಮ್ಗಳಾಗ್ಲಿ, ಬ್ರಿಡ್ಜ್ ಬ್ಯಾರೇಜ್ಗಳಾಗ್ಲಿ ಎಲ್ಲೆಲ್ಲಿ ಅವಶ್ಯಕತೆ ಇತ್ತು ಅವ್ನು ಕೂಡ ಈಗಾಗಲೇ ನಮ್ಮ ಮಾಡಿ ಬ್ಯಾಸಿಗೆಯಲ್ಲೇ ಮಾಡಿ ಮುಗಿಸಿದೆವು. ಅದ್ರ ಜೊತೆಗೆ ಈ ಸಲ ತುಪ್ರಿ ಹಳ್ಳ ಹೂಳೆತ್ತುವುದಕ್ಕಾಗಿ ನಮ್ಮಲ್ಲಿ 128 ಕೋಟಿ ರೂಪಾಯಿ 128 ಕೋಟಿ ರೂಪಾಯಿ ತುಪ್ರಿ ಹಳ್ಳಕ್ಕೆ ಬಂದೈತಿ. ಈ ಸಲ ನಾವು ಒಂದು ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್ ಮಾಡ್ಬೇಕಂತ ತುಪ್ರಿ ಹಳ್ಳಿಂದ ಅದು 1,46,00,000 ಒಂದು ಲಿಫ್ಟ್ ಇರಿಗೇಷನ್ ಕೂಡ ನಮ್ಮಲ್ಲಿ ಸ್ಯಾಂಕ್ಷನ್ ಆಗೈತಿ. ಟೆಂಡರ್ ಕೂಡ ಆಗತೈತಿ ಈಗ. ಇವೆಲ್ಲ ಆಮ್ಯಾಗ ಇದನ್ನ ಬಿಟ್ಟು ಶಹರದಲ್ಲಿ ಕೂಡ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಶಹರದಲ್ಲಿ ಕೂಡ ನಾವು ಕೈಕೊಂಡ್ವಿ. ಶಹರದಲ್ಲಿ ಮೊನ್ನೆ ಒಂದು UGDಗೆ ಒಂದು 35 ಕೋಟಿ ತಂದಿದ್ದೆ. ಆಮ್ಯಾಗ ಪ್ಲಸ್ ಈ ಸಲ ಇಡೀ ಕ್ಷೇತ್ರವನ್ನ UGD ಮಾಡೋದಕ್ಕಾಗಿ ನನ್ನ ಕ್ಷೇತ್ರಕ್ಕೆ 178 ಕೋಟಿ ರೂಪಾಯಿ 178 ಕೋಟಿ ರೂಪಾಯಿನ ಈಗಾಗಲೇ ಅದು ನಮ್ಮ ಸ್ಯಾಂಕ್ಷನ್ ಹಂತದಲ್ಲಿದೆ. ಅದನ್ನ ಕೂಡ ನಾ ಮಾಡಿಸ್ತೇನೆ ಅನ್ನುವಂಥ ಮಾತನ್ನು ಕೂಡ ಹೇಳಕ್ಕೆ ಇಷ್ಟಪಡ್ತೇನೆ. ಇದ್ರ ಜೊತೆಗೆ ಶಹರದಲ್ಲಿದ್ದಂತ ಎಲ್ಲ ಹಾಸ್ಟೆಲ್ಗಳಿಂದು ನಮ್ಮ ಧಾರವಾಡದಲ್ಲಿ ಸಹಜವಾಗಿ ಹಾಸ್ಟೆಲ್ ಕೊರತೆ ಬಹಳ ದೊಡ್ಡ ಕೊರತೆ ಇತ್ತು. ಯಾಕಂದ್ರೆ ವಿದ್ಯಾಭ್ಯಾಸ ಬಂದ ವಿದ್ಯಾ ಕಾಶಿ ಅನ್ನಿಸುವಂತ ಊರಿದೆ ಧಾರವಾಡ. ಇಲ್ಲಿ ಸಾಕಷ್ಟು ಕಡೆಯಿಂದ ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿ ಬರ್ತಿದ್ರು. ಹಾಸ್ಟೆಲ್ ಕೊರತೆ ಸಾಕಷ್ಟು ಪ್ರಮಾಣದಿಂದ ಇತ್ತು. ಆಮ್ಯಾಗ ಅದಕ್ಕೆ ಈ ಬಾರಿಗೆ ನಾ ಒಟ್ಟ 10 ಹಾಸ್ಟೆಲ್ಗಳನ್ನ ಹೊಸ ಹಾಸ್ಟೆಲ್ಗಳನ್ನ ತಂದೇನಿ. ಇಲ್ಲಿ 10 ಹಾಸ್ಟೆಲ್ಗಳನ್ನ ಕಟ್ಟುವಂಥದ್ದು ಈಗಾಗಲೇ ಜಗ ಕೂಡ ಗುರುತಿಸ್ಕೊಟ್ಟೇವಿ. ಹಂಗಾಗಿ ಹೊಸ ಹಾಸ್ಟೆಲ್ಗಳನ್ನ ಕೂಡ 10 ಕಟ್ಟುವಂಥದ್ದು. ಅಲ್ಪಸಂಖ್ಯಾತ ಇಲಾಖೆಯಿಂದ 8 ಹಾಸ್ಟೆಲ್ಗಳನ್ನ ಹೊಸ ಹಾಸ್ಟೆಲ್ಗಳನ್ನ ತರುವಂತ ಕೆಲಸ ಮಾಡಿ.
ಅಲ್ಪಸಂಖ್ಯಾತ ಇಲಾಖೆಯೊಳಗೆ 8 ಹೊಸ ಹಾಸ್ಟೆಲ್ಗಳು ಬರುವಂತ ಕೆಲಸ ಮಾಡಿವಿ. ಜೊತೆಗೆ ಅಲ್ಪಸಂಖ್ಯಾತ ಇಲಾಖೆಯಿಂದ ಒಂದು ಮುರಾರ್ಜಿ ಸ್ಕೂಲನ್ನ ಈ ಸಲ ಹೊಸ ಸ್ಕೂಲನ್ನ ನಾನು ಸ್ಯಾಂಕ್ಷನ್ ಮಾಡ್ಕೊಂಡ್ ಬಂದೇವಿ. ನಮ್ಮ ಧಾರವಾಡ ತಾಲೂಕು ತಿಮ್ಮಾಪುರ ಗ್ರಾಮದಲ್ಲಿ ಅದನ್ನ ಈ ಜಾಗ ಕೂಡ ಗುರುತಿಸಿಕೊಟ್ಟೇನಿ. ಅದು ಕೂಡ ಪ್ರಾರಂಭ ಆಗಿದೆ. ಇಂಥ ಹಲವಾರು ಕೆಲಸಗಳನ್ನ ಈ ಬಾರಿಗೆ ಸಾಕಷ್ಟು, ಯಾಕಂದ್ರ ನರೇಗಾದಾಗ NRGM 6 ಕೋಟಿ ರೂಪಾಯಿದಲ್ಲಿ ಅದೂ ಒಂದು ಕಟ್ಟುವಂತ ಮೊನ್ನೆ ಯಾದವಾಡ ಟು ಯಾದವಾಡ ಆ ರಸ್ತೆ ಕೂಡ 6 ಕೋಟಿ ರೂಪಾಯಿ ಮೊನ್ನೆ ಕೊಟ್ಟಿದ್ದೀನಿ. ಇಂಥ ಹಲವಾರು ಕೆಲಸಗಳನ್ನು ಕೂಡ ನಮ್ಮ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸಗಳಂತೂ ಅಭಿವೃದ್ಧಿ ಹಂತದಲ್ಲಿದಾವೆ. ಹೊಸ ಸ್ಕೂಲ್ ಬಿಲ್ಡಿಂಗ್ಗಳಾಗ್ಲಿ, ಸ್ಕೂಲ್ ಎಷ್ಟು ರಿಪೇರಿ ಇದ್ದು 126 ಸ್ಕೂಲ್ಗಳಿಗೆ ಈಗಾಗಲೇ ರಿಪೇರಿ ಕೆಲ್ಸಕ್ಕೆ ಕೂಡ ನಾ ಎಷ್ಟು ಬೇಕಾದೆಲ್ಲ ದುಡ್ಡು ಕೊಟ್ಟಿದ್ದೇನೆ. ಇವಾಗ ಈ ರೀತಿ ಯಾವುದು ಕೆಲ್ಸಕ್ಕಂತೂ ಕೊರತೆ ಇಲ್ಲ, ಎಲ್ಲ ಕೆಲಸಗಳಂತೂ ಮಾಡಾಕತ್ತೀನಿ. ಬಟ್ ಇವತ್ತು ಇದರಿಂದ ನನಗೆ ಹೆಲ್ಪ್ಲೆಸ್. ಇವತ್ತು ಹೂಡಾದಿಂದ ಕೂಡ ನಾವು ಹೂಡಾ ಡಿಪಾರ್ಟ್ಮೆಂಟ್ ಇಂದ ನಮ್ಮದು ಹುಬ್ಳಿ ಧಾರವಾಡ ನಗರಾಭಿವೃದ್ಧಿ ಇದರಿಂದ ನಮ್ಮಲ್ಲಿ ನರೇಂದ್ರಕ್ಕೆ ಒಂದು 3,75,00,000 ಒಂದು ಕೆರೆ ಅಭಿವೃದ್ಧಿ ಮಾಡಾಕತ್ತೀವಿ. ಬೇಲೂರು ಕೂಡ ಒಂದು 3 ಕೋಟಿ ರೂಪಾಯಿ ಕೆರೆಯನ್ನ, ಬೇಲೂರಲ್ಲಿ ಕೂಡ ನಾವು 3 ಕೋಟಿ ರೂಪಾಯಿ ಕೆರೆಯನ್ನ ಅಭಿವೃದ್ಧಿ ಮಾಡಾಕತ್ತೀವಿ. ಇವೆಲ್ಲ ಸಾಕಷ್ಟು ಕೆರೆ ಅಭಿವೃದ್ಧಿ ಕೆಲಸಗಳು ಕೂಡ ಸಾಕಷ್ಟು ಪ್ರಮಾಣದಿಂದ ನಡೆದವು. ಇವನ್ ಸ್ಕೂಲ್ಸ್ ಕೂಡ SLC ಮಕ್ಕಳಿಗೆ ನಮ್ಮ ಧಾರವಾಡ ನಾ ಮಿನಿಸ್ಟರ್ ಇದ್ದಂತ ಟೈಮಲ್ಲಿ 28ನೇ ಕ್ಷೇತ್ರಕ್ಕಿತ್ತು. ಧಾರವಾಡ 28ನೇ ರ್ಯಾಂಕಿಂಗ್ನಾಗ, ಕರ್ನಾಟಕ ರಾಜ್ಯದಲ್ಲಿ 28ನೇ ರ್ಯಾಂಕಿಂಗ್ ಇತ್ತು. ತಮ್ಮೆಲ್ಲರಿಗೂ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಗುರ್ತು. ಅದನ್ನ 6ನೇ ಸ್ಥಾನಕ್ಕೆ ತರುವಂತ ಕೆಲಸ ನನ್ನ ಪತ್ನಿ ನಮ್ಮ ವೈಶುದ್ಧಿ ಫೌಂಡೇಶನ್ ಇಂದ ಇಡೀ ರಾಜ್ಯಕ್ಕೆ ಮಾದರಿ ಆಗೋ ಲೆವೆಲ್ಗೆ ಅವತ್ತಕ್ಕೆ ಒಂದು ಫೌಂಡೇಶನ್ ಕಟ್ಟಿಕೊಂಡು, ಆ ಫೌಂಡೇಶನ್ ಇಂದ ದರ್ವೊಂದು ಸ್ಕೂಲ್, ಇಡೀ ಜಿಲ್ಲಾ ದರ್ವೊಂದು ಸ್ಕೂಲನು ನಮ್ಮ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಇದ್ದಂತ ವಿದ್ಯಾರ್ಥಿಗಳಿಗೆ ಟ್ರೈನ್ ಅಪ್ ಮಾಡುವಂತ ಕೆಲಸ ಮಾಡದಂತ ತಮ್ಮೆಲ್ಲರೂ ಗಮನಕ್ಕೈತಿ. ಈ ಬಾರಿಗೆ ಕೂಡ ನಮ್ಮ ರಾಜ್ಯಕ್ಕೆ ನನ್ನ ಕ್ಷೇತ್ರ 11ನೇ ರ್ಯಾಂಕಿಂಗ್ ಐತಿ. SLC 11th ರ್ಯಾಂಕ್. ನಮ್ಮ ಜಿಲ್ಲೆಗೆ 1ನೇ ನಂಬರ್. ನಮ್ಮ ಧಾರವಾಡ ಜಿಲ್ಲೆಗೆ ನನ್ನ ಕ್ಷೇತ್ರ ಇವತ್ತು ಕೂಡ ಸರ್ಕಾರಿ ಶಾಲೆಯಲ್ಲಿ SLC ರ್ಯಾಂಕಿಂಗ್ ನನ್ನ ಕ್ಷೇತ್ರ 1ನೇ ನಂಬರ್ ಇವತ್ತು ನಮ್ಮ ಜಿಲ್ಲೆಗೆ. ಆ ರೀತಿ ದರ್ವೊಂದು ಹಂತದಲ್ಲಿ ಕೂಡ ನಾವು ಕೆಲಸ ಮಾಡ್ತಿರ್ತೇವೆ. ಯಾಕಂದ್ರೆ ನೀನ್ ಯಾವ್ದೋ ಒಂದು ಮಾಧ್ಯಮದಲ್ಲಿ ನಾನು ನೋಡಿದೆ, ಮಾಧ್ಯಮದಲ್ಲಿ ಮಾತಾಡುವಂತ ಟೈಮ್ಲಿ ಯಾರೋ ಹೇಳ್ತಿದ್ರು ಪತ್ನಿನ ಬಾಜು ಕರ್ಕೊಂಡು ಮಾಡ್ತಾರಂತೇಳಿ. ಏನ್ ನಿಮ್ಮ ಯಾರು ಬಂದ್ ಮಾಡಕ್ ಸಾಧ್ಯ ಐತಿ? ಇಲ್ಲಿ ನಾವು ಊರಾಗಿಲ್ಲ, ನನ್ನ ಪತ್ನಿನ ಕುಂತ್ ಮಾಡ್ಬೇಕು, ಇನ್ಯಾರು ಮಾಡಕ್ ಸಾಧ್ಯ ಐತಿ? ನಿಮ್ಮ ಮನೆಗೆ ಬರ್ತಾರೆ ಯಾರ ಮನೆಗೆ? ಯಾಕಂದ್ರೆ ಮಾಧ್ಯಮದವ್ರು ಕೂಡ ಸ್ವಲ್ಪ ವಿಚಾರದಿಂದ ಮಾತಾಡುವಂಥದ್ದು ಕೂಡ ಕಲಿಬೇಕಾಗತ್ತೆ. ಯಾಕಂದ್ರೆ ಸುಮ್ಮನೆ ಬಾಯಿ ಬಂದಂಗೆ ಮಾತಾಡೋದಲ್ಲ. ಯಾರು ನಿಮ್ಮ ಮನೆಗೆ ಬರ್ತಾರ ಜನ ಕೆಲ್ಸ ಕೇಳಕ? ಯಾರು ದಾರ್ಯ ನಿಂತು ಕೇಳ್ಬೇಕ ಕೆಲಸ? ಒಂದು ಕಾಮನ್ ಸೆನ್ಸರ್ ಇಟ್ಕೊಂಡು ಮಾತಾಡೋದು ಕೂಡ ಬೇಕಾಗತ್ತೆ. ಇವತ್ತು ನನ್ನ ಮನೆ ಬಾಗ್ಲಕ್ ಬಂದು ನಿಂತಿರ್ತಾರೆ, ನನ್ನ ಪತ್ನಿನ ಕೆಲಸ ಮಾಡ್ಬೇಕಾಗತ್ತೆ, ನನ್ನ ಮಕ್ಕಳ ಮಾಡ್ಬೇಕಾಗತ್ತೆ ಕೆಲಸ, ನಮ್ಮ ಮುಖಂಡರುಗಳ ಮಾಡ್ಬೇಕಾಗತ್ತೆ. ಅದನ್ನ ಒಂದ್ ಸ್ವಲ್ಪ ತಾವೆಲ್ಲರೂ ಗಮನದಾಗ ಇಟ್ಕೋಬೇಕಂತ ಹೇಳಿ ಭಾಳ ಕಳ್ಕಳಿಂದ ವಿನಂತಿ ಮಾಡ್ಕೊತೀನಿ. ಯಾಕಂದ್ರೆ ನಾವು ಕಷ್ಟ ಆಗದೇವು, ಕಷ್ಟ ಆಗಿದ್ದವ್ರ ಮ್ಯಾಗ ಇನ್ನೊಟ್ಟು ತುಪ್ಪ ಸೂರೋದು ಅದು ಸರಿ ಅನ್ಸಂಗಿಲ್ಲ ಅನ್ನುವಂಥ ಮಾತು ಕೂಡ ಹೇಳಕ್ ಇಷ್ಟಪಡ್ತೀನಿ. ಯಾವ ರೀತಿ ನಡೆದೈತಿ, ಏನ್ ನಡೆದೈತಿ ಇಡೀ ರಾಜ್ಯಕ್ಕೆ ಗುರ್ತಿದ್ದು. ಹಿಂದೆ ಬಸವಣ್ಣನ ಕಾಲದಾಗೂ ಕೊಂಡಿ ಮಂಚಾನುಗಳಿದ್ರು, ಇವತ್ತು ಅಂತ ಕೊಂಡಿ ಮಂಚಾನುಗಳು ಅದಾರ. ಏನ್ ಮಾಡಕ್ಕಾಗಲ್ಲ, ಬಂದಿದ್ದೇನೆ ಬಸವಣ್ಣನ ಹೆಸರಿನ ಅಳಕಿಲ್ಲ ಇವತ್ತು, ಬಸವಣ್ಣವ್ರ ಹೆಸರಿನ ಅಳಕಿಲ್ಲ ಇವತ್ತು, ಬಸವಣ್ಣವ್ರ ಹೆಸರಿನ ಅಳಕಿಲ್ಲ. ಇದನ್ನ ನೆನಪಿಟ್ಕೋಬೇಕಾಗುತ್ತೆ. ಅವತ್ತು ಕೊಂಡಿ ಮಂಚಾನುಗಳಿದ್ರು, ಇವತ್ತು ಕೊಂಡಿ ಮಂಚಾನುಗಳದ್ರ. ಆ ರೀತಿ ನಾ ಮಾಡಿದ ಕೆಲಸ, ನಾ ಕೊಟ್ಟಂತ ಸೇವೆ, ಜನರಿಗೆ ನ್ಯಾಯ ಒದಗಿಸ್ಕೊಟ್ಟಂಥದ್ದು ಇವತ್ತು ಈ ಜಿಲ್ಲೆ ಜನ ಯಾರು ಮರೆಯಕ್ ಸಾಧ್ಯ ಇಲ್ಲ ಅನ್ನುವಂಥ ಮಾತು ಕೂಡ ಹೇಳಕ್ ಇಷ್ಟಪಡ್ತೇನೆ. ಇವತ್ತು ವಿನಯ್ ಕುಲಕರ್ಣಿ ಊರಾಗಿರ್ಲ ಅಂದ್ರೂ ಕೂಡ ಜನ ಇವತ್ತು ನನ್ನ ಕಾಯ್ತಿರ್ತಾರೆ, ಇಲ್ಲಿ ಮಠ ಬಂದ್ ಕಾಯ್ತಿರ್ತಾವ. ಅತ್ಯಂತ ಕಟ್ಟ ಕಡೆ ಮನುಷ್ಯರು ನನ್ನ ಬಂದ್ ಕಾಯ್ತಿರ್ತಾರ, ನನ್ನಿಂದ ಆಕ್ಕೈತೆ ಅನ್ನೋದಕ್ಕೆ ಬಂದ್ ಕಾಯ್ತಿರ್ತಾರ. ಆಕ್ಕೈತೆ ಅಂತ ಇಷ್ಟು ಜನ ಬರ್ತಾರ. ಎಷ್ಟೋ ಮಂದಿ ದುಡ್ಡು ಕೊಟ್ಟು ಕರೆದ್ರು ಜನ ಹೋಗಂಗಿಲ್ಲ. ನಾ ಎಲ್ಲೋ ಬರ್ತೀನಿ ಅಂದ್ರೆ ಇಷ್ಟು ಜನ ಕಾಯ್ತಿರ್ತಾರ. ಅಂದ್ರೆ ಇದನ್ನ ದಯವಿಟ್ಟು ಎಲ್ಲರೂ ಇದನ್ನ ಗಮನದಾಗ ಇಟ್ಕೋಬೇಕತ್ತ. ಯಾಕಂದ್ರೆ ನಮಗೆ ಕಷ್ಟ ಅಂದ್ರೆ ಸಮಯದ ಖುಷಿ ಪಡೋರು ಇರ್ತಾರ, ಬಟ್ ಸಾಕಷ್ಟು ಮಂದಿಗೆ ಇದರಿಂದ ನೋವಾಗೈತೆ ಅನ್ನೋದು ಅವ್ರು ಇಟ್ಕೋಬೇಕಾಗುತ್ತೆ ಈ ರಾಜ್ಯದಲ್ಲಿ. ಯಾಕಂದ್ರೆ ನಾನು ಬರೀ ನಮ್ಮ ಜಿಲ್ಲೆ ಅಲ್ಲ, ಇಡೀ ರಾಜ್ಯ ಇವತ್ತು ಇದ್ರ ಬಗ್ಗೆ ನೋಡ್ತಾ ಇದೆ. ಇವತ್ತು ಕೋರ್ಟ್ ತೀರ್ಮಾನಕ್ಕೆ ನಾವು ತಲೆಬಾಗ್ಲೇಬೇಕಾಗುತ್ತೆ. ಕೋರ್ಟ್ ತೀರ್ಮಾನಕ್ಕೆ ನಾ ಏನು ಮಾಡಕ್ಕಾಗಲ್ಲ. ಅದಕ್ಕೆ ದೇವ್ರ ಇರ್ತಾನ, ದೇವ್ರ ನೋಡ್ಕೊಂತಾನ, ಕಾಲ್ ಬಂತ ನೋಡ್ಕೊಳ್ಳಂತ. ಬಟ್ ಈ ಪರಿಸ್ಥಿತಿಯಲ್ಲಿ ದಯವಿಟ್ಟು ತಾವು ಕೂಡ ಮಾಧ್ಯಮ ಮಿತ್ರರಿಗೆ ನಾನು ಬಹಳ ಕಳ್ಕೊಂಡ್ ವಿನಂತಿ, ಸತ್ಯದ ಪರ ತೋರಿಸುವಂತ ಕೆಲಸ ಆಗ್ಲಿ, ಮಾಧ್ಯಮದಲ್ಲಿ ತಾವ ಕುಂತ್ಕೊಂಡ್ ಜಜ್ಮೆಂಟ್ ಕೊಡುವಂತದಾಗ್ಲಿ, ತಾವ ಕುಂತ್ಕೊಂಡ್ ಜಜ್ಮೆಂಟ್ ಅವರ ಕೋರ್ಟ್ ಆಗ್ಬಿಟ್ಟಿರ್ತಾರಲ್ಲಿ. ಕೋರ್ಟ್ ಐತಲ್ಲಿ, ಕೋರ್ಟ್ನಾಗ ನ್ಯಾಯಾಲಯ ಐತಿ, ನ್ಯಾಯಾಲಯದಾಗ ಏನ್ ತೀರ್ಮಾನ ಆಗತ್ತೆ ಆಗ್ಲಿ ತೀರ್ಮಾನ. ಬಟ್ ನೀವ ಕುಂತ್ಕೊಂಡು ಟಿವಿಯಲ್ಲಿ ತೀರ್ಮಾನ ಕೊಡುವಂತ ಕೆಲಸ ದಯವಿಟ್ಟು ಇನ್ ಬಂದ್ ಮಾಡ್ರಿ ಅಂತ ಹೇಳಿ ಬಹಳ ಕಳ್ಕಳಿ ವಿನಂತಿ ಮಾಡ್ಕೊತೀನಿ. ಯಾರ ಹಿನ್ನೆಲೆ ಏನೈತಿ, ಯಾರು ಒಂದ್ಸಲ ಸೂಕ್ಷ್ಮ ನೋಡ್ರಿ, ತಮ್ಗೆಲ್ಲ ಗುರ್ತೈತಿ. ಯಾರೋ ಒತ್ತಡಕ್ ಮಾಡೋದು, ನೀವು ಮಾಧ್ಯಮದವ್ರು ಯಾವ್ದೋ ಒತ್ತಡಕ್ ಮಾಡೋದು ಅದನ್ನ ಹಾಕ್ಬೇಡ್ರಿ ಅಂತ ಹೇಳಿ ನಾನು ಬಹಳ ಕಳ್ಕಳಿ ವಿನಂತಿ.
ಯಾರ್ದೋ ಒತ್ತಡಕ್ಕೆ ಮಣದ ಹಾಕುವಂಥದ್ದಾಗ್ಲಿ, ಯಾರೋ ಚೀಲಗೊಳಗೆ ಹಾಕುವಂತ ಕೆಲಸ ದಯವಿಟ್ಟು ಮಾಡ್ಬೇಡ್ರಿ ಅಂತ ಭಾಳ ಕಳಕಳಿಯಿಂದ ವಿನಂತಿ ಮಾಡ್ಕೊತೇನೆ. ಬೆಂಗಳೂರು ನಮ್ಮ ಕೋರ್ಟಲ್ಲಿ MLA MP ಕೋರ್ಟ್ನಲ್ಲಿ ನಮ್ಮ ಲಾಯರ್ಗಳು ಇರ್ತಾರೆ, ಅವ್ರು ನೋಡ್ಕೊಂತ ನೋಡ್ರಿ. ಈಗ ಕೋರ್ಟ್ನಾಗ ಡಿಸಿಷನ್ ಸುಮ್ಮನೆ ಅದ್ರ ಬಗ್ಗೆ ನಾವು ಜಾಸ್ತಿ ಮಾತಾಡುವಂತ ಅವಶ್ಯಕತೆ ಇಲ್ಲ. ಕೋರ್ಟ್ನಾಗ ಇದ್ದದನ್ನ ಅದು ಏನ್ ಕೋರ್ಟ್ನಾಗ ಐತಿ, ಕೋರ್ಟ್ನಾಗ ಆಗತ್, ಕೋರ್ಟ್ನಾಗ ನೋಡೋಣ. ಈಗಾಗಲೇ ಯಾಕಂದ್ರೆ ಸರ್ ಧಾರವಾಡ ಸಿವಿಲ್ ಹಾಸ್ಪಿಟಲ್ ಏನಾಗಿದೆ ಅಂದ್ರೆ ಅದ್ರದ್ದು ಕೂಡ ನಾನು ನಿಮ್ಗೆ ಹೇಳೋದು ಮರ್ತೆ. ಹಿಂದೆ ಕೂಡ ನಾ ಶಾಸಕ ಇದ್ದಂತ ಟೈಮಲ್ಲಿ ಜಿಂದಾಲ್ ಅವರಿಂದ ಅದು ದೊಡ್ಡ ಬಿಲ್ಡಿಂಗ್ ಕಟ್ಟಿಸ್ಕೊಟ್ಟು ಜಿಂದಾಲ್ದಿಂದ ನಾ ಕಟ್ಟಿಸ್ಕೊಟ್ಟೆ. ನಾ ಮೈನಿಂಗ್ ಮಿನಿಸ್ಟರ್ ಇದ್ದಂತ ಟೈಮಲ್ಲಿ ಜಿಂದಾಲ್ದವರು CSR ಫಂಡ್ನೇ ಕಟ್ಟಿಸ್ಕೊಟ್ಟೆ. ಹಿಂದ ಸ್ಕ್ಯಾನಿಂಗ್ ಮಷಿನ್ ಕೂಡ ನಾ ತಂದ್ಕೊಟ್ಟೆ. ಆಮ್ಯಾಗ ಇವನ್ನೇನು ಡಯಾಲಿಸಿಸ್ ಮಷಿನ್ಗಳಾಗ್ಲಿ, ಆಮ್ಯಾಗ ಬ್ಲಡ್ ಬ್ಯಾಂಕ್ ಮಾಡಿಕೊಟ್ಟಿದ್ದು ಕೂಡ ಗೌರ್ಮೆಂಟ್ ಇದಂತಲ್ಲ. ನಾ ಮಿನಿಸ್ಟರ್ ಇದ್ದಂತ ಟೈಮಲ್ಲಿ ಅವನ್ನೆಲ್ಲ ಬ್ಲಡ್ ಬ್ಯಾಂಕ್ ಇರಲಿಲ್ಲ. ಆ ಬ್ಲಡ್ ಬ್ಯಾಂಕ್ ಮಾಡಿಕೊಟ್ಟಿದ್ದು ಕೂಡ ನಾ CSR ಫಂಡ್ ಅಲ್ಲಿ ನಮ್ಮ ಮಂತ್ರಿ ಇದ್ದಂತ ಟೈಮ್ ತಂದು ಬ್ಲಡ್ ಬ್ಯಾಂಕ್ ಹಾಕಿಕೊಟ್ಟಿದ್ದು ಕೂಡ ಸಿವಿಲ್ ಹಾಸ್ಪಿಟಲ್. ಈ ವರ್ಷ ಕೂಡ ಕಂಪ್ಲೀಟ್ ರಸ್ತೆಗಳೆಲ್ಲ ಹಾಳಾಗೋಗಿದ್ದು ಪೂರ ಸಿವಿಲ್ ಹಾಸ್ಪಿಟಲ್. ಇವತ್ತು ನೀವು ಸಿವಿಲ್ ಹಾಸ್ಪಿಟಲ್ ನೋಡಿ ಬರ್ರಿ, ಸಂಪೂರ್ಣವಾಗಿ ಅಷ್ಟು ರಸ್ತೆ ನಿರ್ಮಾಣ ಮಾಡಾಕತ್ತೆ. ಈಗ ಅದಕ್ಕೆ ಸೈಡ್ ಎಲ್ಲೆಲ್ಲಿ ಪೇವರ್ ಬೇಕು ಪೇವರ್ಸ್ ಕೂಡ ಹಾಕಾಕತ್ತೆ. ಈಗ ಆಮೇಲೆ ಬಿಲ್ಡಿಂಗ್ ಎಲ್ಲ ಸೋರ್ತಿತ್ತು. 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಂಪೂರ್ಣ ಮೇಲ್ಚಾವಣಿ ಮಾಡುವಂತ ಕೆಲಸ, ಹೊಸ ಮೇಲ್ಚಾವಣಿ ಮಾಡುವಂತ 10 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಕೊಟ್ಟು ನಮ್ಮ ಮನೆ. ಯಾಕಂದ್ರೆ ಸಿವಿಲ್ ಹಾಸ್ಪಿಟಲ್ ನಮ್ಮ ಭಾಗದ ಕಡೆ ಅತ್ಯಂತ ಬಡ ಜನರಿಗೆ ಬಹಳ ಉಪಯೋಗ ಆಗುವಂತ ಕೆಲಸ. ನಿನ್ನೆನ ಮತ್ತೊಂದು ಡಿಸಿಷನ್ ತಗೊಂಡೇನೋ, ಏನ್ ಹಳೇದ್ ನಮ್ಮ ಮುನ್ಸಿಪಾಲಿಟಿ ಹಾಸ್ಪಿಟಲ್ ಇತ್ತು, ಹೊಸ ಹಳೆ ಬಸ್ ಸ್ಟ್ಯಾಂಡ್ ಪಕ್ಕ, ಅದನ್ನ ಈಗಾಗಲೇ ಸೋರ್ತೈತೆ ಅಂತ ಅವ್ರು ಬಂದ್ ಮಾಡ್ಯಾರ. ಅದನ್ನ ಮುನ್ಸಿಪಾಲಿಟಿಯಿಂದ ನಾವು ಹೆಲ್ತ್ ಡಿಪಾರ್ಟ್ಮೆಂಟಿಗೆ ನಿನ್ನೆ ತಗೊಳ್ಳುವಂತ ಕೆಲಸ ಮಾಡೀನಿ. ಅದಕ್ಕೆ ಕೂಡ ಹೊಸ ಬಿಲ್ಡಿಂಗ್ ಕಟ್ಟಿಸಿ ಡಿಲಿವರಿ ಏನಂತ ಮಕ್ಕಳು ಹೆರಿಗೆ ಮತ್ತು ಮಕ್ಕಳ ದವಾಖಾನಿನ ಅದನ್ನ ಸಿವಿಲ್ ಹಾಸ್ಪಿಟಲ್ ನಲ್ಲಿ ಶಿಫ್ಟ್ ಮಾಡಿದ್ರೆ ಎಷ್ಟೋ ನಮ್ಗೆ ರಿಲೀಫ್ ಸಿಗುತ್ತೆ ಅನ್ನೋದಕ್ಕೆ ಅದನ್ನ ಕೂಡ ಹೊಸ ಹಾಸ್ಪಿಟಲ್ ಕಟ್ಟುವಂತ ಕೆಲಸ ಕೂಡ ನಾನು ಪ್ರಾರಂಭ ಮಾಡಿಸ್ತೇನೆ ಅನ್ನುವಂತ ಮಾತು ಕೂಡ ಹೇಳಕ್ ಇಷ್ಟಪಡ್ತೇನೆ. ಸರ್ ಏನಾಗಿದೆ ಅಂದ್ರೆ ಸಿವಿಲ್ ಹಾಸ್ಪಿಟಲ್ನಾಗ ಓಲ್ಡ್ ಬಿಲ್ಡಿಂಗ್ಸ್ ಅದಾವ, ಸಿಕ್ಕಾಪಟ್ಟಿ ಓಲ್ಡ್ ಬಿಲ್ಡಿಂಗ್ಸ್ ಅದಾವ. ಆಮೇಲೆ ಆರ್ಕಾಲಜಿ ಡಿಪಾರ್ಟ್ಮೆಂಟ್ನವರು ನಮಗೆಲ್ಲದಕ್ಕೂ ಪರ್ಮಿಷನ್ ಕೊಡಲ್ಲ. ಧರ್ವಂತಕ್ಕೂ ಸೆಂಟ್ರಲ್ ಗೌರ್ಮೆಂಟ್ ಮಟ್ಟ ಪರ್ಮಿಷನ್ ತಗೋಕ್ ಹೋಗ್ಬೇಕಾಗತ್ತೆ ನಾವು. ಹಂಗಾಗಿ ಬಹಳ ತೊಂದರೆ ಆಗೈತಿ. ಬಿಕಾಸ್ ಆಫ್ ದ್ಯಾಟ್ ನಾಯಿ ಮಂಡಿಯಲ್ಲಿ ನಮ್ಮ ಅಗ್ರಿಕಲ್ಚರ್ ಕಾಲೇಜ್ ಲ್ಯಾಂಡ್ ಇದೆಲ್ಲ ಮೋರೆ ಅವ್ರ ಮನೆ ಮುಂದೆ MG ಬ್ಯಾಂಕ್ ಇದ್ರಿಗೆ ನಾ ಮೊನ್ನೆ ಮುಖ್ಯಮಂತ್ರಿಗಳಿಗೆ 10 ಎಕರೆ ಲ್ಯಾಂಡ್ ಅನ್ನ ನಮ್ಗೆ ಬಿಟ್ಟು ಕೊಡ್ರಿ ಅನ್ನುವಂಥದ್ದು ನಾಗ್ಲೇ ನಾವು ಮಾಡೇವಿ. 400 ಕೋಟಿ ರೂಪಾಯಿ ಪ್ರಸ್ತಾವನೆ ಕೂಡ ಗೌರ್ಮೆಂಟ್ ಸಲ್ಸೇನ ಆಲ್ರೆಡಿ. ಈಗಾಗಲೇ ಅದನ್ನೆಲ್ಲ ಪ್ಲಾನ್ ಮಾಡಿಸಿ ರೆಡಿ ಮಾಡಿ 400 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಅನ್ನ 10 ಎಕರೆ ವೆಚ್ಚದಲ್ಲಿ ಮಾಡಿದ್ರೆ ನಮ್ ದಾವಡಕ್ಕೆ ಬಹಳ ಸೂಕ್ತ ಆಗುತ್ತೆ ಅನ್ನೋ ವಿಚಾರಕ್ಕೆ ನಾ ಈಗಾಗಲೇ ಅಲ್ಲ ಮೂವ್ ಮಾಡೇನ ಆಲ್ರೆಡಿ. ನೋಡ್ರಿ, ನಾ ಯಾರಿಗಾರ ಒಂದು ಕಾಲ್ ಮಾಡಿದ್ರ ಕಾಲ್ ಲಿಸ್ಟ್ ತೋರ್ಸನ್ರಿ ಅವ್ರಿಗೆ. ನಾನು ಕಾಲ್ ಮಾಡಿದ್ರ ಕಾಲ್ ಲಿಸ್ಟ್ ತೋರ್ಸನ್. ಐತ್ ಪರಿಸ್ಥಿತಿ ಹಂಗೇನು ಮಾಡಕ್ ಆಗಲ್ಲ. ಅಂದ್ರೆ ನಮ್ ಕೂಡ 1 ದಿವಸ 4 ದಿವಸ ಕೋಟಿ ಬಂದ್ ನಮ್ಮ ಪರಿಸ್ಥಿತಿ 4 ದಿನಕ್ಕೆ ನೀವು ತಿಳ್ಕೊಂಡ್ಬಿಡ್ತೀರಿ. ಬಂದ್ರೆ ಒಂದ್ 4 ದಿವಸ ಬಂದ್ ನನ್ ಕೂಡ ಕುಂತ್ರಿ ಅಂದ್ರೆ ಏನ್ ನಡೀತೈತೆ ಅನ್ನೋ ನೀವು ನೋಡ್ಬಿಡ್ತೀರಿ. ಆ ಪರಿಸ್ಥಿತಿ ಇದ್ದಾಗ ಹೆಲ್ಪ್ಲೆಸ್, ಯಾರು ಏನ್ ಮಾಡಕ್ ಆಗಲ್ಲ ಈ ಪರಿಸ್ಥಿತಿ. ಇಲ್ಲ, ನಮ್ಮ ಪಕ್ಷದ ಅಂದ್ರೆ ಕೆಲವೊಂದು ನನ್ನ ಪಕ್ಷದ ನನ್ನ ಕ್ಷೇತ್ರದ ಬಗ್ಗೆ, ನನ್ನ ಕ್ಷೇತ್ರ ಅಭಿವೃದ್ಧಿ ಬಗ್ಗೆ ನಾವು ಹೋಗಿ ಹೇಳ್ಬಂದೇನೆ. ನನ್ನ ಕ್ಷೇತ್ರಕ್ಕಾಗ್ಲಿ, ನಾ ಇಲ್ಲಾಂದ್ರೂ ನನ್ನ ವೈಫ್ ಆಗ್ಲಿ, ನಮ್ಮ ಮುಖಂಡರುಗಳಾಗ್ಲಿ ಅವ್ರು ಬರ್ತಾರ. ಅವ್ರು ಬಂದಂತ ಟೈಮ್ನಾಗ ಯಾವ ಕೆಲಸಗಳಿದ್ರು ಎಲ್ಲಾ ಮಿನಿಸ್ಟ್ರಿಗಳು ಕೂಡ ಹೇಳಿನ, ಯಾವ್ದೋ ಕೆಲಸಗಳಿದ್ರು ಕೂಡ ನಾ ಇಲ್ಲಾಂದ್ರೂ ಕೂಡ ಅವ್ರು ಯಾರೋ ಬಂದ್ರು ಕೂಡ ಅವ್ರು ಸಂಪೂರ್ಣ, ಯಾಕಂದ್ರೆ ನಾನು ಲೆಟರ್ ಸೈನ್ ಮಾಡಿಕೊಟ್ಟಿರ್ತೇನೆ ಅವ್ರ ಕಡೆ. ಯಾವ ಲೆಟರ್ ತೊಗೊಂಬಂದ್ರು ಕೂಡ ನನ್ನ ಲೆಟರ್ ಇದ್ದಂತ ಕೆಲಸಗಳು ಇಮೇಡ್ ತಕ್ಷಣ ಅವ್ನು ಸ್ಪಂದಿಸ್ರಿ ಅನ್ನುವಂತ ಮಾತು. 100% ನಮ್ಮ ಪಕ್ಷ ನಮ್ಮ ಹಿಂದೆ ಅದೇ ಇದೆ. ನಮ್ಮ ಪಕ್ಷ ಯಾಕೆ ನಮ್ಮ ಹಿಂದೆ ನಮ್ಮ ಪಕ್ಷ ನನ್ನ ಹಿಂದೆ ಇರುತ್ತೆ. ಇಂಪಾಸಿಬಲ್. ನಾ ಯಾವತ್ತು ತಪ್ಪು ಮಾಡೀನಿ? ನೋ, ಸಾಧ್ಯನಿಲ್ಲ. ಇದೆಲ್ಲ ಹಿಂದಿದ್ದಂತ ಹುಣ್ಣಾರ್ರಿ, ನಾ ಹೇಳಿದ್ನಲ್ಲ, ಇದೆಲ್ಲ ಹುಣ್ಣಾರ. ವಿನಯ್ ಕುಲಕರ್ಣಿ ಬಹಳ ಫಾಸ್ಟ್ ಆಗಿ ಬೆಳೆಯಕತ್ತಾನ. ವಿನಯ್ ಕುಲಕರ್ಣಿ ಹೆಂಗಾಗಿ ತುಳಿಯೋನು, ಇದನ್ನ ಬಿಟ್ಟರೆ ಬೇರೆ ಏನೈತಿದ್ರಾಗ ನಿಮ್ಗೆ ಎಲ್ಲರಿಗೂ ಗುರ್ತೈತಿ. ಈ ವಿಚಾರ ಏನಾಯ್ತು ನಿಮ್ಗೆ ಎಲ್ಲರಿಗೂ ಗುರ್ತೈತಿ. ಇಲ್ಲ ಇದ್ದವ್ರ ಮಾಧ್ಯಮದವ್ರಿಗೆ ಸುಮ್ಮನೆ ನನ್ ಕೇಳ್ತೀರ ಅಷ್ಟ ಅಷ್ಟರು. ಇಲ್ಲ, ಕ್ಷೇತ್ರ ಜನ ನೋಡ್ರಿ, ಕ್ಷೇತ್ರ ಜನ ನನ್ನ ಸಾಕಷ್ಟು ಇವತ್ತು ಬೆಂಬಲಕ್ಕದಾರ. ಕ್ಷೇತ್ರ ಜನ ನನ್ನ ಕೈ ಬಿಟ್ಟಿಲ್ಲ. ಯಾಕಂದ್ರೆ ಈ ಕ್ಷೇತ್ರಕ್ಕೆ ಬರ್ದಂಗ ನಾನು ಇಟ್ಟರು ಕೂಡ ಈ ಕ್ಷೇತ್ರಕ್ಕೆ ಬರಕ್ ಬಿಟ್ಟಿಲ್ಲ. ನಾ 5 ವರ್ಷ ಆತ್ ನಾ ಕ್ಷೇತ್ರಕ್ಕೆ ಬರ್ಲಿಲ್ಲ ಅಂದ್ರು ಜನ ನಾ ಎಲ್ಲೋ ಕುಂತ್ರು ಕೂಡ ನನ್ನ ಆಚೆ ಕಳಿಸಿದ್ರು. ನಾವು ಕ್ಷೇತ್ರಕ್ಕೆ ಬರ್ದಾನ MLA ಅದೇ. ಬಟ್ ಇವತ್ತು ಜನ ಸಂಪೂರ್ಣ ನನ್ನಿಂದ ಅದರ. ಜನ ಯಾರು ಇನ್ನು ಕಣ್ಣ ನೀರ್ ಹಾಕ್ತಾವ ಪಾಪ ವಸ್ತು. ನೀವು ನೋಡ್ತಿರಲ್ಲ, ಕಣ್ಣ ನೀರ್ ಹಾಕ್ತಿರ್ತಾರ ಅಷ್ಟು. ಈ ಪರಿಸ್ಥಿತಿ ಐತಿ ಇವತ್ತು ನಮ್ದು. ನೋಡ್ಲೆ, ಈ ಹಾವೇರಿ ಪೇಟೆ ಇಲ್ಲ, ಒನ್ ಮಿನಿಟ್ ಇಡೀ ಧಾರವಾಡ ಸಿಟಿ ನೀರ್ ಬರೋದ ಹಾವೇರಿ ಪೇಟೆ ಆ ಇದಕ್ಕ. ಆಮ್ಯಾಗ ಬಹಳ ಹಳೆ ಗಟ್ರಗಳು ಆದ್ರೂ ಅವನ್ನೆಲ್ಲ ಹೊಸದಾಗಿ ನಿರ್ಮಾಣ ಕೂಡ ಸಾಕಷ್ಟು ಲೆಂತ್ ಹೋದಿನಿ. ಆಮ್ಯಾಗ ಲಾಸ್ಟ್ ಇಯರ್ ಇಂದ ನಾ MLA ಆದ ನಂತರ ವರ್ಷ ಏಪ್ರಿಲ್ ಇಂದ ಕಂಪ್ಲೀಟ್ ಡ್ರೈನ್ ಕ್ಲೀನ್ ಅಪ್ ಮಾಡುವಂತ ಸಿಲ್ಟ್ ತೆಗೆಯುವಂತ ಕೆಲಸ ಫಸ್ಟ್ ಟೈಮ್ ಈ ಇತಿಹಾಸದಾಗ ಎಲ್ಲಾ ಸಿಲ್ಟ್ ತೆಗೆಯುವಂತ ಕೆಲಸ ಮಾಡಿದ್ದು ಪ್ರಥಮ ಬಾರಿಗೆ.
ಎಲ್ಲಾ ಡ್ರೈನು ಮಳಿ ಸ್ಟಾರ್ಟ್ ಆಗೋಕೆ ನಂಬರ್ ಎಲ್ಲಾ ಸೀಲ್ ತೆಗಿಯುವಂತ ಕೆಲಸ ನಾ ಮಾಡ್ಸೀನಿ. ಫಸ್ಟ್ ಟೈಮ್ ಎಷ್ಟೋ ವರ್ಷ ಆಗಿತ್ತು ನಾನು ಹಾವೇರಿಪೇಟೆ ಮಂದಿಗೆ ಹೋಗಿ ಕೇಳಿ ಬರ್ರಿ, ಪೂರಾ ಅದ್ರೊಳಗೆ ಹಿಟಾಚಿ ಇಳಿಸಿ ಡ್ರೈನ್ ಒಳಗೆ ಕಂಪ್ಲೀಟ್ ವಸ್ತುನು ತೆಗಿಯುವಂತ ಕೆಲಸ ಮಾಡಿದ್ ಫಸ್ಟ್ ನಾ ಮಾಡದಂತ. ಆಮೇಲೆ ಒಂದೊಂದ್ಸಲ ಎಕ್ಸೆಸ್ ಮಳೆ ಆದಾಗ ನಾವೇನು ಮಾಡಕ್ಕಾಗಲ್ಲ, ನೀವು ಏನ್ ಮಾಡಕ್ಕಾಗಲ್ಲ, ಮ್ಯಾಲಿನ ದೇವ್ರು ಬಂದ್ರು ಏನ್ ಮಾಡಕ್ಕಾಗಲ್ಲ. ಎಕ್ಸೆಸ್ ನಮ್ ಕೆಪಾಸಿಟಿಗೆ ನೀವೇ ಕೇಳ್ಬಿಡಲ್ಲ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿಸ್ಟ್ ಬಂದಾಗ ಒಂದ್ಸಲ. ನಾ ಕೇಳಕ್ ಇರಂಗಿಲ್ಲ, ಅದಕ್ಕೆ ನಾಳಿಂದ ನಾ ಇರಂಗಿಲ್ಲ, ನೀವೇ ಕೇಳ್ಬಿಡ್ರಿ. ಆ ಶಿಫ್ಟ್ ಏನೋ ಶಿಫ್ಟ್ ಮಾಡ್ಬೇಕು ಅನ್ನೋ ಪ್ಲಾನ್ ಕೂಡ ನನಗೆ ಬಂದೈತಿ. ಆತ ಇಲ್ಲ, ನನ್ ಗಮನಕ್ಕಿತ್ತು. ಆಕ್ಚುಲಿ ನಾವೆಲ್ಲ ಇದ್ರ ಆಕ್ಚುಲಿ ಹೋರಾಟ ಮಾಡ್ಬೇಕಿತ್ತು. ಆಮೇಲೆ ಇನ್ನೊಂದು ಲಾಸ್ಟ್ ಹೇಳಕ್ಕೆ ವಿಚಾರ ಮಾಡ್ತೀನಿ, ಕೋಳಿಕಿರಿ. ನಾ ಸ್ಕೂಲ್ನಾಗಿದ್ದಂತ ಟೈಮ್ನಾಗ ಅದನ್ನ ಹುಳು ತೆಗೆದಿದ್ರಿ. ನಾ ಏರ್ತನ, ಯಾಕಂದ್ರೆ ನಾನು ದಾವಡ್ KMF ಇತ್ತಲ್ಲ ನಮ್ಮ ಹೊಲ ಅದು, ಆ ಹೊಲಕ್ಕಲ್ಲಿಂದ ಹೂಳು ಹೇಳ್ತಿದ್ವಿ ನಾವು. ನಾವಾಗ ಸೈಕಲ್ ಮ್ಯಾಗ ಹೋಗಿ ನಮ್ಮ ಟ್ರ್ಯಾಕ್ಟರ್ ಡ್ರೈವರ್ಗಳಿಗೆಲ್ಲ ಊಟ ಕೊಟ್ಟು ಬರ್ತಿದ್ದೆ. ಆ ಕೋಳಿಕೆರಿ ಹೂ ಉಳಿತಿದ್ ನಂಗೆ ನೆನಪಿದ್ದಿದ್ದ, ನಾ 7ನೇ 8ನೇ ಇದ್ದೆ. ಆ ಟೈಮ್ನಾಗ ಹೂಳು ತೆಗೆದಿದ್ರು. ಬಟ್ ಅವಾಗಿಂದ ಫಸ್ಟ್ ಟೈಮ್ ಹೂಳು ತೆಗೆದಂತವ್ ನಾನು. ಅದಕ್ಕೆ ಕೂಡ ಎಷ್ಟು ವಿರೋಧ ಬಂತ ಅನ್ನೋದು ಕೂಡ ನೀವು ಗಮನಿಸ್ರಿ. ಅದಕ್ಕೆ ಕೂಡ ಎಷ್ಟು ವಿರೋಧ ಬಂತ ಅನ್ನೋದು ಕೂಡ ನೀವು ಗಮನಿಸ್ರಿ. ಇದಕ್ಕೆಲ್ಲ ಯಾರು ಹುನ್ನಾರ ಇರ್ತಾರ? ಅಭಿವೃದ್ಧಿಯಾಗೂ ಹುನ್ನಾರ. ಏನ ನಾವೇನ ಪ್ರತ್ಯೇಕ ಮಹಾನಗರ ಪಾಲಿಕೆ ಮಾಡ್ತೇವೆ ಅಂದ್ರು ಅದಕ್ಕೂ ಒಂದು ಹುನ್ನಾರ. ಈ ತರ ನೋಡ್ರಿ. ಒಂದ್ ಮಿನಿಟ್. ಮೊನ್ನೆ ನಾವು UGDಗೆ ಕಾರ್ಪೊರೇಷನ್ ಅಲ್ಲಿ ಪರ್ಮಿಷನ್ ಇಕ್ಕಂದ್ರೆ ಕಾರ್ಪೊರೇಷನ್ ಇಂದ GB ಒಳಗೆ ಪಾಸ್ ಮಾಡಕ್ ಹೋದ್ರು. ಅದಕ್ಕೆ ಎಷ್ಟು ಅಡ್ಡ? ಯಾರು ಅಪ್ಪನ ಮನಿ ರೊಕ್ಕ ಕೊಡ್ತಿದ್ರ? ಅದಕ್ಕೇನಾರ ನಾ ಸರ್ಕಾರದಿಂದ ತರತ್ತೇನೆ ರೊಕ್ಕ, ಅವ್ರ ಅಪ್ಪನ ಮನಿ ರೊಕ್ಕ ಏನ್ ಕೊಡತ್ತಿಲ್ಲ. ಬರೀ ಇಲ್ಲಿಂದ ಅಪ್ರೂವಲ್ ಮಾಡ್ಕೊಳಕ್ ಸರ್ಕಾರ ಕಳ್ಸಕ್ಕೆ ಇದ್ರ ರೊಕ್ಕ ಅಲ್ಲ, ಅದು ಕಾರ್ಪೊರೇಷನ್ ರೊಕ್ಕ ಕೂಡ ಅಲ್ಲ. ನಾ ಸರ್ಕಾರದಿಂದ ದುಡ್ಡು ತರತ್ತೀನಿ. ಇಂಥವಕ್ಕೆಲ್ಲ ಯಾಕೆ ವಿರೋಧ ಮಾಡ್ತಾರ? ಏನ್ GB ಒಳಗೆ ಅದಕ್ಕೆ ಎಂತ ವಿರೋಧ ನೋಡ್ಬೇಕು ಅದಕ್ಕೆ? ಯಾಕಂದ್ರೆ ನನ್ನ ಬಗ್ಗೆ ಡೆವಲಪ್ಮೆಂಟ್, ನಾ ಮಾಡಿದ ಡೆವಲಪ್ಮೆಂಟ್ ನೀವು ವಿಚಾರ ಮಾಡ್ಕೊರಿ. ಹಿಂದೆ ನಾ ಮಾಡಿದ್ದು, ನಾನು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಕೆಲಸ ಮಾಡೀನಿ. ಇರ್ಬೋದು ನಾ ಸ್ಟೇಟ್ ಫಾರ್ಡ್ ಆಗಿ ಮಾತಾಡ್ತಿರ್ಬೋದು, ಸ್ವಲ್ಪ ರ್ಯಾಶ್ ಆಗಿ ಮಾತಾಡ್ತಿರ್ಬೋದು, ಇರ್ಬೋದು ನಾ ಮಾತಾಡಿರ್ಬೋದು. ಯಾವಾಗ ಸತ್ಯ ಇರ್ತೈತೆ ಅದು ನೇರವಾಗಿ ಹೊರಗೆ ಬರ್ತೈತೆ ಅಷ್ಟೇ. ನಾ ಯಾವತ್ತು ಹಿಂದೆ ಹುನ್ನಾರ ನನ್ನ ಜೀವನದಾಗ ಒಬ್ಬ ಮನುಷ್ಯ ಕೂಡ ಇವತ್ತಿಗೆ ನನ್ನ ಲೈಫ್ನಾಗ ಅನ್ಯಾಯ ಅನ್ನೋದು ಮಾಡಿಲ್ಲ. ನಾ ನ್ಯಾಯ ಒದಗಿಸ್ಕೊಟ್ಟೆ. ಈ ಇಡೀ ಭಾಗದಲ್ಲಿ ಯಾರೋ ನನ್ನ ಹತ್ರ ಅನ್ಯಾಯ ಆಗೈತಂದ್ರೆ ನ್ಯಾಯ ಒದಗಿಸ್ಕೊಡುವಂತ ಕೆಲಸ ಮಾಡಿ ಇವತ್ತಿನ. ಬಟ್ ಯಾವತ್ತು ನಾ ಅನ್ಯಾಯ ಹಿಂದಿಂದ ಯಾವ್ದೋ ಡಬಲ್ ಗೇಮ್ ಮಾಡೋದು, ಯಾರಿಗೋ ಹಿಂದಿಂದ ಇಂಥ ಕೆಲಸ ನನ್ನ ಲೈಫಲ್ಲಿ ಯಾರಿಗೂ ನಾ ಮಾಡಿಲ್ಲ. ಇದ್ರೆ ಏನಾದ್ರೆ ನೇರವಾಗಿ ಮುಂದೆ ಮಾತಾಡುತ್ತೆ ಅಷ್ಟೇ. ಇದನ್ನ ತಾವು ಮಾಧ್ಯಮದವ್ರು ಕೂಡ ಅರ್ಥ ಮಾಡ್ಕೋರಿ. ನಾ ಮಾತಾಡೋದಂತ ಸ್ವಲ್ಪ ಹಾರ್ಷ್ ಇರ್ಬೋದು, ರ್ಯಾಶ್ ಮಾತಾಡ್ತಿರ್ಬೋದು ಕರಿ, ಬಟ್ ಯಾವತ್ತೂ ಹಿಂದಿಂದ ನಾನು ಯಾರಿಗೂ ಅನ್ಯಾಯ ಮಾಡುವಂತ ಕೆಲಸ ಜೀವನದಲ್ಲೇ ಯಾರಿಗೂ ಮಾಡಿಲ್ಲ ಅಂತ ವಿನಂತಿ ಮಾಡ್ಕೊತೀನಿ. ನಂಗೆ ದೇವ್ರ ಮೇಲೆ ಭರವಸೆ ಐತಿ. ನನ್ನ ಸತ್ಯಕ್ಕೆ ಯಾವತ್ತು ಜಯ ಸಿಗುತ್ತೆ. ಸತ್ಯಕ್ಕೆ ಜಯ ಸಿಗಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಸುಳ್ಳಕ್ಕೆ ಭಾಳ ಲಘು ಜಯ ಸಿಗುತ್ತೆ. ಸತ್ಯಕ್ಕೆ ಜಯ ಸಿಗುತ್ತೆ, ಸ್ವಲ್ಪ ಟೈಮ್ ಆಗುತ್ತೆ. ಸತ್ಯಕ್ಕೆ ಜಯ ಸಿಗುತ್ತೆ. ಥ್ಯಾಂಕ್ ಯು ಸರ್.